ನಮಸ್ಕಾರ ರೀ ಎಲ್ರಿಗೂ, ನಾವ್ರಿ ಪಾರಾಬಟ್ಟಿ ಮಂದಿ. ನಮಸ್ತೆ. ಏನಿಲ್ಲ, ಇವತ್ತು ಒಂದು ಟೀಮ್ ಜೊತೆಗೆ ಬಂದೀನಿ. ಇವತ್ತು ಎಲ್ಲಿಂದ ಜಸ್ಟ್ ಕ್ಲಬ್ಬಿಗೆ. ಟೀಮ್ ಯಾವುದಂತ ಹೇಳ್ತೀನಿ. ಆ ಟೀಮ್ ಅವರು ನನಗೆ ಹೋಸ್ಟ್ ಆಗಿ ಬಾ ಅಂತೇಳಿ ಇನ್ವೈಟ್ ಮಾಡ್ಯಾರ. ಪರಿಚಯದ ಟೀಮ್ ಅದ, ಏನು ದೂರದ ಟೀಮ್ ಇಲ್ಲ, ಭಾಳ ಪರಿಚಯದ ಟೀಮ್ ಅದ. ಮೊದಲು ಹಿಡಿದ್ರೆ ಫ್ರೆಂಡ್ಲಿ ಇದ್ದೀನಿ ಅವ್ರ ಜೊತೆಗೆ. ಒಂದು ಕೈಂಡ್ ಆಫ್ ಫ್ಯಾಮಿಲಿ, ನಮ್ಮ ಫ್ಯಾಮಿಲಿ ಇದ್ದಂಗೆ ಬಂದೀವಿ. ಇಲ್ಲಿ ನೋಡೋಣ ಏನಾಗ್ತದೆ. ಅವ್ರದ್ದೊಂದು ಒನ್ ಡೇ ಟ್ರಿಪ್, ಕೈಂಡ್ ಆಫ್ ಒನ್ ಡೇ ಟ್ರಿಪ್ ಅದ ಅವ್ರದ್ದು. ಎಂಜಾಯ್ಮೆಂಟ್ ಮಾಡ್ಬೇಕಂತ ಜಸ್ಟ್ ಕ್ಲಬ್ಬಿಗೆ ಬಂದರು ಅಷ್ಟು ಜನ. ಅವ್ರ ಜೊತೆಗೆ ನಾನು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಬೇಕಂತ ಬಂದೀನಿ. ಕರೆದಾರ, ಇನ್ವೈಟ್ ಮಾಡ್ರ. ಸೊ ನೋಡೋಣ ಏನೇನಾಗ್ತದೆ, ಏನೇನು ಮಾಡ್ತೀವಿ ಗೊತ್ತಿಲ್ಲ. ಲೆಟ್ಸ್ ಸಿ. ಇವತ್ತು ಬಂದಿದ್ದು ಮೇಘರಾಣಿಯವ್ರಿಗೆ ಗೊತ್ತಿಲ್ಲ. ಹೆಂಗದ ಸರ್ಪ್ರೈಸ್? ಹೆಂಗದ? ಭಾಳ ಖರಾಬ್ ಅದ. ನಿಮ್ಮ ಸರ್ ನನಗೆ 2-3 ಡೇಸ್ ಬಿಫೋರ್ ಇನ್ವೈಟ್ ಮಾಡ್ರ. ಯಾರಿಗೂ ಹೇಳ್ಬೇಡ್ರಿ ಅಂತಂದಿರೋರು. ಸಡನ್ನಾಗಿ ಯಾರಿಗೂ ಹೇಳ್ಬೇಡ್ರಿ. ಆ್ಯಸ್ ಅ ಹೋಸ್ಟ್ ಇಲ್ಲಿ ಇವತ್ತು ನಾ ಬಂದಿದ್ದು ಆ್ಯಸ್ ಅ ಹೋಸ್ಟ್ ಆಗಿ ಬಂದೀನಿ. ಆ್ಯಕ್ಟಿವಿಟೀಸ್ ನಿಮ್ಮ ಅಕಾರ್ಡಿಂಗ್ ಟು ನಿಮ್ಮ ಪ್ಲ್ಯಾನ್ ನಡೀತಿರ್ತವ, ಅದನ್ನು ಹೋಸ್ಟ್ ಮಾಡ್ತೀನಿ. ಓಕೆ, ಹೋಸ್ಟ್ ಆಗಿ ಬಂದೀನಿ. ನಿಮ್ಮ ಜೊತೆಗೆ ನಿಮ್ಮ ಟೀಮ್ ಮೆಂಬರ್ ಆಗಿ, ಟೀಮ್ ಅಲೈನ್ಸಸ್ದು ಮೆಂಬರ್ ಅಂತ ಅನ್ಕೊಂಡು ಎಂಜಾಯ್ ಮಾಡೋದು ಬಂದೀನಿ. ಹಾಯ್ ಸರ್, ಹಾಯ್ ಮಾಡಿರಿ. ಯಾ ಮೇಘವತ್ತು ಮನೆಗೆ ಊಟನೇ ಮಾಡಿಲ್ಲ, ಹಂಗೆ ಬಂದಿಲ್ಲ. ಪ್ರಜ್ವಲ್ ಹೇಳ್ತಾನೆ, ಪ್ರಜ್ವಲ್ ಅದೆಲ್ಲ ತಿಳಿ ಸ್ಪೂನ್ ಅಬಾಬಾ ಹೋಗ್ಬೇಕು ಜೋರ. ರಾತ್ರಿ ನಿದ್ದೆ ಮಾಡ್ದಂಗೆ ಕಾಣಲ್ಲಿ. ನೀವು ನಿದ್ದೆ ಮಾಡಿಲ್ಲ, ನಿಮ್ಮ ಸರಿ ನಿದ್ದೆ ಮಾಡ್ಕೊಟ್ಟಿಲ್ಲ. ಯಾಕೆ ತಂದಿದ್ದೀವಿ? ಚಿಕನ್ ತಿಂದು ಯಾರು ಇಲ್ಲ ಕುಂತಾರ. ಗುರು ಸರ್ ಹಾಯ್ ಮಾಡ್ರಿ. ಗುರು ಸರ್ ಅಂತೇಳಿ ಇವರೇ ಇನ್ವೈಟ್ ಮಾಡಿದ್ದು. ಟೀಮ್ ಅಲೈಸಸ್. ಇಲ್ರಿ ಹಂಗಿದ್ರ ಜೊತೆಗೆ ಬರ್ತಿದ್ದೆವು. ಏನ್ರಿ? ಹಾಂ, ಗೊತ್ತಿದ್ರು ಜೊತೆಗೆ ಬರ್ತಿದ್ದೆವು. ಆಕಿ ಒಂದು ಕಡೆ, ನಾ ಒಂದು ಕಡೆ ಹಂಗೆ ಬರ್ತಿದ್ದೆವು. ಗೊತ್ತಿಲ್ಲ, ಆಕಿ ಗೊತ್ತಿಲ್ಲ ಪಾಪ. ಕೊಡ್ಬೋದು, ಬಟ್ ನಾವು ಒಂದು ಕ್ಲೂ ಕೊಡಬೇಕಲ್ಲ, ಇದು ಸಾಂಗ್ ಅದ ಅಂತೇಳಿ. ಇಲ್ಲ, ನಾ ಅದಕ್ಕೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಇದ್ದಿಲ್ಲ ಎಲ್ಲರೂ ಸ್ಯಾಲರಿ ಒಂದೊಂದು ₹1,000 ಕಟ್. ಫಸ್ಟ್ ಓಕೆ. ರಾತ್ರಿ ಮಲ್ಕೊಳ್ಬಿಟ್ಟು ಬೇರೆ ಹಂಗೆ ಗೊತ್ತಿಲ್ಲ ನಿಮ್ಗೆ. ಬರ್ಕೊಟ್ಟೆ ಇರ್ತೀರಿ, ಅಲ್ಲಿ ಬರೋಕೆ ರಣಧೀರ ಬಾತ್ರೂಮ್ ಪರ್ಫೆಕ್ಟ್ ಬೋರ್ಡ್ ಆಗಲ್ಲ. ನಿಯರ್ ಇದ್ರೆ ಬಟ್ ಪರ್ಫೆಕ್ಟ್ ಬೋರ್ಡ್ ಆಗಲ್ಲ. ವಾಶ್ರೂಮ್ ಆಯ್ತು. ನೆಕ್ಸ್ಟ್ ಯಾರಿಗೂ ಗೊತ್ತಿಲ್ಲ ಇದು. ಪಾಪು ತಂಗಿ ನಾರ್ಮಲ್
ಮಾಡ ಈಗ ಮನ್ಕೋತಿದ್ದ ರಾತ್ರಿ 2-3ಕ್ಕೆ ಮನ್ಕೊಂಡ ದಿನ ಅಟೆಂಡ್ ಮಾಡ್ತಿರಲ್ಲ ಮುಂಜಾನೆ ನಡು ಈಚಿಂದ ಡಿಸ್ಟರ್ಬ್ ಅವ್ರ ಏನ್ರ ಮತ್ತೆ ಆಡ್ ಮಾಡ್ಲಿಕ್ಕೆ ಅವನಿಗೆ ಹೊಸೊಂದಾಗಿತ್ತು ಚಾ ಬೇಕಾಗಿತ್ತು ನೀರ್ ತರ ಅಂದ್ರ ಆಯ್ತತೆ ಮನ್ಕೊಂಡ ಎಲ್ಲ ಜಾಗ ನೋಡ್ಬೇಕು ಈಗ ಕಂಟಿ ಫಾರೆಸ್ಟ್ ಐತಲ್ಲ ನೋಡ್ಬೇಕಂತ ಹಿಂಗ್ ಹಿಡ್ಕೊಂಡು ಹಿಂಗ್ ಕಾಣಿಸಂಗಿಲ್ಲ ಕಾಣಿಸಲ್ಲ ಯಾಕೋ ಓಡ್ಸಂಕಲ್ಲೆಲ್ಲೋ ದೂರ ಕಾಣಿಸ್ಕೊಂಡ್ರ ಕಂಟಿ ಫಾರೆಸ್ಟ್ ಹಿಂಗೆ ಹಿಡ್ಕೊಂಡು ಯಾಕೆ ಅಲ್ಲಿ ಹೋಗತ್ತ ನೀವು ಒಟ್ಟ ಸಮಾಧಾನ ಆಗಲ್ಲ ನಡು ಹೋಗಿ ಬಿಟ್ಟೆ ಗ್ರೌಂಡ್ ನಾಗ ಕೂತ ಕಂಟೆ ಹೋಗಂದ್ರ ಅಲ್ಲಿ ವರ್ಷ ಎಲ್ಲಿ ಒಳಗ ಗ್ರೌಂಡ್ ನಾಗ ಕೂತಾರ ಕಡೆ ನೀರಿಲ್ಲ ಪೇಪರ್ ಇಲ್ಲ ಏನಿಲ್ಲ ಏನ್ ಮಾಡ್ಲಚ್ಚ ಅಲ್ಲಿ ಯಾವ್ದೋ ಮಗಕ್ಕೊಂದು ಸ್ವಿಮ್ಮಿಂಗ್ ಪೂಲ್ ಇತ್ತ ಯಾರು ನೋಡ ಓಡ್ಕೊತ ಹೋಗಿ ಸ್ವಿಮ್ಮಿಂಗ್ ಪೂಲ್ ರೀಸನ್ ಏನಪ್ಪ ನಾ ಮುಂಜಾನೆ ಬಂದು ನೋಡ್ತೀವಿ ಸಿ ಕ್ಯಾಮ್ರಾ ಯಾರು ಬಂದಾರ ಯಾರು ಇಲ್ಲ 9:30 ಆಗಿರ್ತದ ಒಬ್ರು ಅಟೆಂಡ್ ಇರಲ್ಲ ಒಬ್ರು ಸಿಸ್ಟಮ್ ಎದುರಿರಲ್ಲ ಒಂದು ಸಿಸ್ಟಮ್ ಆನ್ ಆಗಿರಲ್ಲ ಬರ್ತೀರಿ ಮುಂಜಾನೆ ಒಂದೊಂದು ಚಾಕ್ ಹೊಡಿಲಿಕ್ಕೆ ಬರ್ತೀರಿ 1 ತಾಸು ಆ ಕಡೆ ಬರ್ತೀರಿ ಸಂಜೆಗೆ ಒಂದೊಂದು ಚಾಕ್ ಹೊಡಿಲಿಕ್ಕೆ ಬರ್ತೀರಿ ಒಂದೇ ಟೈಮ್ ಮಾಡ್ತೀನಿ ಯಾವ್ದಾರ ಒಂದೇ ಟೈಮ್ ಚಾಕ್ ಹೊಡಿಲಿಕ್ಕೆ ಹೋಗ್ಬೇಕು ಆಯ್ತು ಯಾವಾಗ ನೋಡಿದಾಗ ಫೋನ್ ಯೂಸ್ ಮಾಡ್ಕೊತಾ ಇರ್ತೀನಿ ನಾನು ಅದು ಬಂದು ಮಾತಾಡಿ ಕೇಳ್ತೀನಿ ನಾನು ಏನೇನಲ್ಲ ಹೇಳಿ ಬರೇ ಒಂದ್ರೆ ಏನು ಹಾಡೋದಿಲ್ಲ ಎಲ್ಲ ಬರೀ ಅಡ್ಡಾಡೋದು ಮೈಕ್ ಅದ ನಾವಿಲ್ಲಿ ಸೆಟ್ ಆಗ್ತೀವಿಲ್ಲಪ್ಪ ಇದು ಮಾಡ್ತೀವಿಲ್ಲ ಅನ್ನೋ ನಿಮ್ಗೆ ಸ್ಟಾರ್ಟಿಂಗ್ ಫೇರ್ ಇತ್ತು ಆದ್ರೂ ಅವ್ರು ನಿಮಗೆ 15 ಡೇಸ್ 30 ಡೇಸ್ ಎಷ್ಟು ಡೇಸ್ ಕೊಟ್ಟರು ಗೊತ್ತಿಲ್ಲ ಟ್ರೈನಿಂಗ್ ಕೊಟ್ಟು ಎಂಜಾಯ್ಮೆಂಟ್ ಬಗ್ಗೆ ಎಲ್ಲದ್ರ ಬಗ್ಗೆನೂ ಲುಕ್ ಆಫ್ಟರ್ ಮಾಡ್ತಾರೆ ಅದು ಯಾವತ್ತೂ ಮಿಸ್ ಮಾಡಿಲ್ಲ ನಾನು ನಿಮ್ಮ ಎಂಪ್ಲಾಯ್ ಅಲ್ಲ ಆದ್ರೂ ಅದನ್ನ ನೋಟಿಸ್ ಮಾಡ್ತಾ ಬಂದಿನಿ ನೋಟಿಸ್ ಮಾಡ್ತಾ ಬಂದಿನಿ ಅದು ನಾವು ಅದ್ರ ಮೇಲೆ ವರ್ಕ್ ಮಾಡ್ತೀವಿ ವಿ ಜಸ್ಟ್ ನೀಡ್ ಯುವರ್ ಫೀಡ್ಬ್ಯಾಕ್ ಓಕೆ ನಿಮ್ಮ ಕಂಪ್ನಿ ಯಾವಾಗ ಸ್ಟಾರ್ಟ್ ಆಗಿದೆ ಅನ್ನೋ ನನಗೆ ಗೊತ್ತಿಲ್ಲ ಬಟ್ ನೀವು ಯಾವಾಗ ಜಾಯ್ನ್ ಆಗಿರಿ ಯಾರ್ಯಾರು ಸೀನಿಯರ್ಸ್ ಇದ್ರಿ ಜೂನಿಯರ್ಸ್ ಇದ್ರಿ ಫ್ರೆಷರ್ಸ್ ಇದ್ರಿ ರೀಸೆಂಟ್ಲಿ ಜಾಯ್ನ್ ಶೇರ್ ಮಾಡ್ಬೇಕು ಅಂದ್ರೆ ಲೈಕ್ ಎನ್ವಿರಾನ್ಮೆಂಟ್ ಹೆಂಗೆ ಅದ ಓಕೆ ವರ್ಕ್ ಎಥಿಕ್ಸ್ ಯಾವ ರೀತಿ ಅವ ನಿಮ್ಮ ಹತ್ರ
ನಿಮ್ಮ ಸೀನಿಯರ್ಸ್ ನಿಮಗೆ ಯಾವ ರೀತಿ ಗೈಡ್ ಮಾಡ್ತಾರ, ಒಂದು ಫ್ಯಾಮಿಲಿ ಕೈಂಡ್ ಆಫ್ ಫ್ಯಾಮಿಲಿ ನಿಮ್ದು ಹ್ಯಾಂಗ್ ಬಾಂಡಿಂಗ್ ಹೆಂಗದ, ಟೀಮ್ ಹೆಂಗೆ ಬಿಲ್ಡ್ ಆಗಿದೆ, ನಿಮ್ಮ ಜೀವನದೊಳಗೆ ನಿಮ್ಗೆ ಕಾನ್ಫಿಡೆನ್ಸ್ ತಂದು ಕೊಟ್ಟರು. ಈಗ ನೀವು ಎಲ್ಲಿ ಹೋದ್ರೂ ವರ್ಕ್ ಮಾಡ್ಬೋದು, ಆ ರೀತಿ ಮಾಡಿಕೊಟ್ರು. ಸೊ ಅದಕ್ಕೆ ನಾ ಗ್ರೇಟ್ಫುಲ್ ಇದ್ದೀನಿ. ಥ್ಯಾಂಕ್ಸ್. ನಿಮ್ಮೆಲ್ಲರ ಪರವಾಗಿ ನಾವು ಅವ್ರಿಗೆ ಪರ್ಸ್ನಲ್ ಬೇರೆ ಪ್ರೊಫೆಷ್ನಲ್ ಬೇರೆ ಎರಡು ಯಾವಾಗ ಏನು ಮಾಡ್ತೀರಿ ಸ್ವಲ್ಪ ಮೈಂಡ್ ಏನು ಡೈವರ್ಟ್ ಮಾಡ್ಬೋದು. ಬಟ್ ಅದು ನಾನು ಭಾಳ ಸಲ ಹೇಳಿದ್ದೀನಿ, ನೀವು ಕಂಪ್ನಿ ಸಲ ಯಾವಾಗೂ ಮಾಡೋಕ್ಕೆ ಸರಿಯಾಗಿ ಸಿಕ್ಕ ಬೆಸ್ಟ್ ಆಫೀಸ್. ಮುಂದೆ ಸಿಗ್ತದೆ ಎಲ್ಲೋ ಗೊತ್ತಿಲ್ಲ, ಮುಂದೆ ಬೇರೆ ಕಡೆ ಹೋಗ್ತೀನಿ ಎಲ್ಲೋ ನಮ್ಮ ಅಣ್ಣ ಸಹ ಹೋಗೋಣ ಈ ಆಫೀಸ್ ಬಿಟ್ಟು ಎಲ್ಲೂ ಹೋಗೋಣ, ಈ ಥರ ಸಿಕ್ಕಿದ್ದು ಎಲ್ಲೂ ಸಿಗ ಜರ ಇವ್ರು ಹೆಂಗಾರ ಏನೋ ಇವ್ರ ಸಂಗಟ ಹೆಂಗಿರ್ಬೇಕನ್ನೋ ಸರ್ಗಳು ಬಂದು ಮಜಾಕ್ ಮಾಡ್ತಾರೆ. ಆ ಮಜಾಕಿಗೆ ನಾನು ನಗ್ಬೇಕು, ಹೆಂಗೆ ರಿಯಾಕ್ಟ್ ಮಾಡೋಕೆ ನಾ ಏನು ಬರಲಿಲ್ಲ, ಸ್ಪೀಚೇ ಬರಲಿಲ್ಲ. ಏನು ಸ್ಪೀಚ್ ಕೊಡೋಣ? ಏನರ ಒಂದು ಸ್ಪೀಚ್. ಐ ಆಮ್ ಸ್ಪೀಚ್ಲೆಸ್ ಅಣ್ಣ. ಇಂದಿನ ಸಮಾರಂಭದ ಅಧ್ಯಕ್ಷರೇ, ಸಹಪಾಠಿಗಳೇ, ಗೆಳೆಯರೇ, ಇಂದು ನಾವು ಧನ್ಯವಾದಗಳು. ಇಂದು ನಾವು ನೀವೆಲ್ಲರೂ ಇಲ್ಲಿ ಏಕೆ ಸೇರಿದ್ದೇವೆ? ಅದನ್ನು ಮಾಡೋಣ, ಇದನ್ನು ಮಾಡೋಣ, ಅದು ತಿನ್ನೋಣ. ಕೆಲವೊಂದು ಅವಾರ್ಡ್ ಸೆರೆಮನಿನೂ ಇತ್ತು, ಅವ್ರ ಎಂಪ್ಲಾಯೀಸಿಗೆ ಅವಾರ್ಡ್ಸ್ ಕೊಡೋದೆಲ್ಲ ಆಯಿತು. ಅದೆಲ್ಲ ಆದಮೇಲೆ ಇಂಡೋರ್ ಗೇಮ್ಸಿಗೆ ಹೋಗಲಿಲ್ಲ ನಾನು. ಇಂಡೋರ್ ಗೇಮ್ಸ್ ಮಿಸ್ ಅದು. ಇಂಡೋರ್ ಗೇಮ್ಸ್ ಮಿಸ್ ಅದು. ಬಟ್ ಒಂದು ಹಾಲ್ ಒಳಗೆ ಕೆಲವೊಂದು ಆ್ಯಕ್ಟಿವಿಟೀಸ್ ಮಾಡಿದೆವು, ಎಂಜಾಯ್ ಮಾಡಿದ್ರು ಎಲ್ಲರೂ. ಚಿಪ್ ರೇಟಿಂಗ್ ಆಗಿರ್ಬೋದು. ಆಫ್ಟರ್ ಆಲ್ ದ ಎಂಜಾಯ್ಮೆಂಟ್ ಅದೆಲ್ಲ ಎಂಜಾಯ್ ಮಾಡಿ ಇವಾಗ ಲಂಚ್ ಮಾಡ್ಬೇಕಂತೇಳಿ ಬಂದು ಲಂಚಿಗೆ ಬಂದಾರ. ಕುಂತೀವಿ, ಲಂಚ್ ಮುಗಿಸ್ಕೊಂಡು ಇವಾಗ ನೆಕ್ಸ್ಟ್ ಔಟ್ಡೋರ್ ಗೇಮ್ಸ್ ಕೆಲವೊಂದು ಔಟ್ಡೋರ್ ಗೇಮ್ಸ್ ಆದಮೇಲೆ ಸ್ವಿಮ್ಮಿಂಗ್ ಆದಮೇಲೆ ಡಿಸ್ಪ್ಯಾಚ್ ವೈಂಡ್ ಅಪ್. ಏನೇನು ಮಾಡಿದೆವು ನಾವು ನೆಲ್ಲಿಗೆ ಬಿಟ್ಟಿದ್ದ. ಲಂಚ್ ಆಯಿತು. ಲಂಚ್ ಆದಮೇಲೆ ಬಾಕ್ಸ್ ಕ್ರಿಕೆಟ್ ಆಡಿದೆವು. ಬಾಕ್ಸ್ ಕ್ರಿಕೆಟ್ ಆಡಿ ರೂಮಿಗೆ ಹೋಗಿ ಡ್ರೆಸ್ ಚೇಂಜ್ ಮಾಡಿ ಇವಾಗ ಸ್ವಿಮ್ಮಿಂಗ್ ಪೂಲಿಗೆ ನಡೆದೆವು ಸ್ವಿಮ್ ಮಾಡೋಕೆ. ಇಂತೂ ಡೇ ಮಸ್ತ್ ಇತ್ತು ರೀ. ಥ್ಯಾಂಕ್ಸ್ ಟು ದ ಟೀಮ್ ಅಲೈಸಸ್. ಭಾಳ ಅಂದ್ರೆ ಭಾಳ ಮಜಾ ಮಾಡಿದೆವು. ಒಂದು ಒಳ್ಳೆ ಟೀಮ್, ಒಂದು ಫ್ಯಾಮಿಲಿ ಅನ್ಬೋದು. देखना बोल रहे हैं, देखना बिदर में नहीं है। मेरे ಸಿಡ್ತನ ಸ್ವಿಮ್ಮಿಂಗ್ ಮಾಡಿ ರೆಡಿಯಾಗಿ ವಾಪಸ್ ಹೊಂಟೀವಿ ರೀ. ಅದು ಇಂತೂ ಡೇ ಮಸ್ತ್ ಇತ್ತು. ಇವಾಗೇನೋ ಸ್ನ್ಯಾಕ್ಸ್ ಟೈಮ್ ಅದ. ಇವಾಗ ಎಷ್ಟೇ ಟೈಮ? ನಾನು ವಾಚ್ ಅಲ್ಲಿಟ್ಟ ಬಾಯ್ ವಾಚ್. ಹಾಂ ಇಲ್ಲದ ಬ್ಯಾಗ್ನಾಗ ಅದು. ವಾಚ್ ಭಾಳ ಇಂಪಾರ್ಟೆಂಟ್ ಅದ. ವಾಚ್ ಬಿಡಪ್ಲೇ ಇಲ್ಲ. ಕಾಗಜಿ ವಾಚ್ ಮಿನಿಟ್. ಹಾಂ ಇಲ್ಲದ ಬ್ಯಾಗ್ನಾಗ ವಾಚ್ ಹಾಕೋತೀನಿ ಫಸ್ಟ್. ಟೈಮ್ ಎಷ್ಟಾಗದಪ್ಪ ಅಂದ್ರೆ ಬೈ 7:15. ಇಲ್ಲೇ 7:15 7:30 ಆಯಿತು. ಎಸ್, ನೋಡಿದ್ರಲ್ರಿ ಕಂಪ್ಲೀಟ್ ವಿಡಿಯೋ. ಆ್ಯಕ್ಚುಲಿ ಇದು ಹೋಗಿದ್ದು ನಾವು ಹೋಗಿ ಭಾಳ ದಿನ ಆಯಿತು. ನನ್ನ ಹತ್ರ ಎಲ್ಲ ವೀಡಿಯೋಸ್ ಎಲ್ಲ ಡಿಲೀಟ್ ಆಗಿದ್ವು. ಅವು ಇನ್ನೊಂದು ಕಡೆ ಸೇವ್ ಮಾಡಿ ಇಟ್ಟಿದ್ದನ್ನ ಅವು ಮತ್ತೆ ತೊಗೊಂಡು ಎಡಿಟ್ ಮಾಡಿ ಹಾಕ್ಲಿಕ್ಕೆ ಸ್ವಲ್ಪ ಲೇಟ್ ಆಯಿತು. ವಿಡಿಯೋ ಎಂಡ್ ಮಾಡ್ಲಿಕ್ಕೆ ಅವತ್ತು ಆಗಿರಲಿಲ್ಲ. ಒಂದು ಕೆಲಸ ಬಂತು, ಗಡಬಡ ಒಳಗೆ ಬೇರೆ ಕಡೆ ಹೋದನ. ಅದು ವಿಡಿಯೋ ಅಲ್ಲೇ ಆ ವ್ಲಾಗ್ ಅಲ್ಲೇ ಎಂಡ್ ಮಾಡ್ಲಿಕ್ಕೆ ಆಗಲಿಲ್ಲ. ಅದಕ್ಕೆ ಇದು ಒಂದು ಕ್ಲಿಪ್ ಮಾಡಿ ಹಾಕ್ಲತ್ತೀನಿ. ವಿಡಿಯೋ ಎಂಡ್ ಮಾಡ್ತಾ ಟೀಮ್ ಅಲೈಸಸ್ಸಿಗೆ ಮತ್ತೊಂದು ಸಲ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂತಂದ್ರೆ ಅವರು ಆ ಒಂದು ಇವೆಂಟಿಗೆ, ಆ ಒನ್ ಡೇ ಇವೆಂಟಿಗೆ ನನಗೆ ಹೋಸ್ಟಾಗಿ ಬರ್ಲಿಕ್ಕೆ ಒಂದು ಆಪರ್ಚುನಿಟಿ ಕೊಟ್ಟರು. ಥ್ಯಾಂಕ್ ಯು ಟೀಮ್, ಥ್ಯಾಂಕ್ಸ್ ಅ ಲಾಟ್. ಇದಾಗಿತ್ತು ಇವತ್ತಿನ ವಿಡಿಯೋ.
ಮತ್ತೆ ಸಿಗಮ್ರಿ ಮುಂದಿನ ವಿಡಿಯೋ ಒಳಗೆ ಹೋಗ್ಬರಮ್ರಿ. ಪಾರ ಪಟ್ಟಿ ಮಂದಿ ಗೆಳೆತಾನ ಮಾಡ್ದವ್ರ ಜೀವನ ಹೈರಾಣ.